ವಾಲ್ಯೂಮ್ ಕೊಡಿ, ಮೈಕ್ ವಾಲ್ಯೂಮ್ ಕೊಡಿ. ಆಶಾನ ಮಾಡಬೇಕು, ಲೇಟ್ ಆಯ್ತು, ಊಟ ಮಾಡಿಲ್ಲ. ವೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಆಯೋಜನೆ ಮಾಡಿರುವಂತ ಅಶೋಕ ಜನಮನ ಕಾರ್ಯಕ್ರಮ 2025ರ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತ ಈ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂತ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಅಣ್ಣದಾದ ನನ್ನ ಮಾರ್ಗದರ್ಶಕರು ಆಗಿರುವಂತ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಅವರ ವೇದಿಕೆಯಲ್ಲಿ ಆಸೀನರಾಗಿರುವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆಗಿರುವಂತ ದಿನೇಶ್ ಗುಂಡೂರಾವ್ ಅವರೇ, ಆಶೀರ್ವಚನ ಈಗ ತಾನೇ ನೀಡಿರುವಂತ ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಅವರೇ, ಮೈದೇಶ್ ಚರ್ಚಿನ ಧರ್ಮಗುರುಗಳಾಗಿದ್ದಂತ ಲಾರೆನ್ಸ್ ಮಸ್ಕರೇಂಜಸ್ ಅವರೇ, ಖ್ಯಾತ ಸುನ್ನಿ ವಿದ್ವಾಂಸರಾಗಿರುವಂತ ದಾರಿಮಿ ಅವರೇ, ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂತ ವಿಧಾನ ಪರಿಷತ್ನ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರೇ, ಮಾಜಿ ಶಾಸಕರಾದ ವಿನಾಯಕ್ ಕುಮಾರ್ ಸೊರಕೆ ಅವರೇ, ಪುತ್ತೂರಿನ ಮಾಜಿ ಶಾಸಕಿಯಾದ ಶಕುಂತಲಾ ಶೆಟ್ಟಿ ಅವರೇ, ಕಾವು ಹೇಮನಾಥ್ ಶೆಟ್ಟಿ ಅವರೇ, ಬ್ಲಾಕ್ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಆಳು ಅವರೇ, ಆತ್ಮೀಯರಾಗಿದ್ದಂಥ ಮಹಮ್ಮದ್ ಬಡಗನೂರ್ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಪಂಜಗುಡ್ಡ ಈಶ್ವರ ಭಟ್ ಅವರೇ, ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷ ಚಂದ್ರಪ್ರಭಾ ಗೌಡ ಅವರೇ, ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂತಹ ಸುದೇಶ್ ಶೆಟ್ಟಿ ಅವರೇ, ಮೆಸ್ಕಾಂನ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ಐವಾನ್ ಡಿಸೋಜ್ ಅವರೇ, ಆತ್ಮೀಯರಾಗಿರುವಂತಹ ಹಿನಾಯಿತ ಆಯ್ಲೆ ಅವರೇ, ಭರತ್ ಮುಂಡೋಡಿ ಅವರೇ, ಚಂದ್ರ ಶೆಟ್ಟಿ ಅವರೇ, ವಿಟ್ಲ ಬ್ಲಾಕಿನ ಅಧ್ಯಕ್ಷರಾದ ಪದ್ಮನಾಭ್ ಪೂಜಾರಿ ಅವರೇ, ಪ್ರವೀಣ್ ಚಂದ್ರ ಆಳ್ ಅವರೇ, ಡಾಕ್ಟರ್ ರಾಜಾರಾಮ್ ಅವರೇ, ಮಾಜಿ ಸಚಿವರು ಆತ್ಮೀಯರಾಗಿರುವಂತಹ ರಮನಾಥ್ ರೈಗಳೇ, ಮಾಜಿ ಸಚಿವರಾಗಿರುವಂತಹ ಅಭಯ್ ಚಂದ್ರ ಜೈನ್ ಅವರೇ, ಪದ್ಮನಾಭ್ ಪೂಜಾರಿ ಅವರೇ, ರಕ್ಷಿತ್ ಶಿವರಾಮ್ ಅವರೇ, ಮಮತಾ ಗಟ್ಟಿ ಅವರೇ, MS ಮೊಹಮ್ಮದ್, ಉಮನಾ ಶೆಟ್ರೆ, UT ಉಪ್ಪಿನಂಗಡಿ ಬ್ಲಾಕ್ನ ಅಧ್ಯಕ್ಷರಾದ UT ತೌಸಿಫ್ ಅವರೇ, ಆತ್ಮೀಯರಾದ ಮುರಳೀಧರ್ ರೈಗಳೇ, ರಾಧಾಕೃಷ್ಣ ನಾಯ್ಕರೇ, ನನ್ನ ಧರ್ಮಪತಿಯಾದಂಥ ಸುಭಾ ಅಶೋಕ್ ರೈಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನನ್ನ ಕುಟುಂಬದ ಸದಸ್ಯರೇ, ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿರುವಂಥ ಪ್ರಭಾಕರ್ ಅವರ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯಮಂತ್ರಿ ಬರುವಲ್ಲಿ ಸಹಕರಿಸಿದಂಥ ಅವರ ಕಾರ್ಯದರ್ಶಿ ಆಗಿರುವಂಥ ಪ್ರಭಾಕರ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ನನ್ನ ಪ್ರೀತಿಯ ಬಂಧುಗಳೇ, ಮಾಧ್ಯಮದ ಮಿತ್ರ, ಸಮಯ ತಡ ಆಗಿದೆ, ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗ ಯಾರು ಕೂಡ ಭಾಷಣ ಮಾಡುವವರಿಲ್ಲ. ಗುಂಡೂರಾವ್ ಅವರು, ನಾನು ಮತ್ತೆ ಮುಖ್ಯಮಂತ್ರಿ ಅವರು ಮಾತಾಡ್ತಾರೆ. ನಿಮ್ಮ ಇಷ್ಟು ಹೊತ್ತಿನ ತಾಳ್ಮೆಗೆ ನಾವೆಲ್ಲ ಚಿರಋಣಿಯಾಗಿದ್ದೇವೆ. ಪುತ್ತೂರಿನ ಇತಿಹಾಸದಲ್ಲಿ ಬರೆದಿರುವಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡಿಕೊಂಡು ಬಂದಿದ್ದೇವೆ. ಅಶೋಕ ಜನಮನ ಅಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು 13 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಇದೇನೋ ಆರಂಭವಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಸುಮಾರು 25 ಜನರಿಗೆ ನಾವು ವರ್ಷ ವಿತರಣೆಯನ್ನು ಆರಂಭ ಮಾಡಿದೆ. ದೀಪಾವಳಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ, ತುಳುನಾಡಿನಲ್ಲಿ ಯಾವ ರೀತಿ ಆಚರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ದೀಪಾವಳಿಗೆ ಒಂದಷ್ಟು ಜನ ಮನೆಗೆ ಬರ್ತಾರೆ. ಆಗ ಅವರಿಗೆ ತಲೆಗೆ ಎಣ್ಣೆ ಹಾಕಿ ಊಟ ಕೊಟ್ಟು ಅವರನ್ನು ಉಪಚಾರ ಮಾಡಿ ಕಳಿಸುವಂತ ಪ್ರವೃತ್ತಿ ನಮ್ಮ ಹತ್ರ ಇರುವಂಥದ್ದು. ಅದೇ ರೀತಿ ಸುಮಾರು 10-15 ವರ್ಷದ ಹಿಂದೆ ನಮ್ಮ ಮನೆಗೂ ಆ ರೀತಿ ಜನ ಬರ್ತಾ ಇದ್ರು. ಆಗ ನಮ್ಮ ತಾಯಿಯವರಿಗೆ ಉಪಚಾರವನ್ನು ಮಾಡ್ತಾ ಇದ್ರು. ನಾನಾಗ ಉದ್ಯಮವನ್ನು ಆರಂಭ ಮಾಡಿದ್ದೆ. ನಾನು ಅವರಿಗೆ ಒಂದು ಬಟ್ಟೆ ಉಡುಗೊರೆ ಕೊಡುವ ವಿಚಾರವನ್ನು ನಮ್ಮ ತಾಯಿ ಹತ್ರ ಉಲ್ಲೇಖ ಮಾಡಿದೆ. ಆಗ ತಾಯಿ ಒಂದು ಮಾತು ನನಗೆ ಕಿವಿ ಮಾತು ಹೇಳಿದ್ರು, ನೋಡು ಮಗ, ಈಗ ನೀನು 25 ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡ್ತೀಯ, ಮುಂದೆ ಇದು 25, 50, 100 ಎಲ್ಲಿವರೆಗೆ ತಲುಪ್ತದಂತೆ ಗೊತ್ತಿಲ್ಲ, ಅದನ್ನು ಮಾಡಲಿಕ್ಕೆ ಸಾಧ್ಯ? ನಾವೊಂದು ಮಾತು ಪ್ರಶ್ನೆಯನ್ನು ಹಾಕಿದ್ರು. ಆಗ ತಾಯಿಗೆ ನಾನು ಭರವಸೆಯನ್ನು ಕೊಟ್ಟಿದ್ದೆ, ಅಮ್ಮ, ನನಗೆ ಯಾವತ್ತಿನವರೆಗೆ ದೇವರು ಇದನ್ನು ಕೊಡ್ಲಿಕ್ಕೆ ಶಕ್ತಿ ಕೊಡ್ತಾನ, ಅವತ್ತಿನವರೆಗೆ ಈ ದೀಪಾವಳಿಯ ವಸ್ತ್ರದಾನವನ್ನು ಮಾಡ್ತೀನಿ ಅಂತ ವಿಚಾರವನ್ನು ಉಲ್ಲೇಖ ಮಾಡಿದೆ.
ಅದು ನಿರಂತರ ಹಬ್ಬಿಕೊಂಡು 25, 50, 100 ಸಾವಿರ ಬಂದು ಈ ವರ್ಷ 13ನೇ ವರ್ಷ ನಾವು 1 ಲಕ್ಷ ಜನರಿಗೆ ದೀಪಾವಳಿಯ ಉಡುಗೊರೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ಸೇರಿ ಕೊಡುವಂತಹ ಭಾಗ್ಯವನ್ನು ನನಗೆ ಕೊಟ್ಟದ್ದು ಆ ಮಹಾಲಿಂಗೇಶ್ವರ ಖಂಡಿತ ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಅದರಿಂದ ನಾನೇನು ಇದು ದುಡ್ಡು ಇದ್ದು ಶ್ರೀಮಂತಿಕೆ ತೋರಿಸಬೇಕು, ಬೇರೆ ಬೇರೆ ವಿಚಾರಗಳಲ್ಲಿ ಜನರಿಗೆ ಇಲ್ಲನ್ನು ಚುನಾವಣೆಗೆ ಉಪಯೋಗ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡಿಲ್ಲ. ನಾನು ಚುನಾವಣೆಗೆ ನಿಲ್ಲುವ ಮೊದಲು ಜನ ಹೇಳ್ತಾ ಇದ್ರು ಬರೀ ಚುನಾವಣೆಗಾಗಿ ಅಶೋಕರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ. ಆನಂತರ ಚುನಾವಣೆ ಬಂತು, ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ಈಗ ಶಾಸಕನ ನೆಲೆಯಲ್ಲಿ ನಿಂತು ಕೂಡ ನಿಮ್ಮ ಸೇವೆಯನ್ನು ಮಾಡುವಂತಹ ಕೆಲಸ ಬಹುಶಃ ನಾನು ನಂಬಿರುವಂತಹ ದೇವರು ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಟ್ರಸ್ಟಿನಲ್ಲಿ ಬರೀ ವಸ್ತ್ರ ವಿತರಣೆ ಮಾಡುವುದಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿ ಅವರೇ ಪ್ರತಿ ವರ್ಷಕ್ಕೆ 6 ಕೋಟಿ ರೂಪಾಯಿಗಳ ಅನುದಾನವನ್ನು ನನ್ನ ಟ್ರಸ್ಟ್ನ ಮುಖಾಂತರ ಬಡವರಿಗೆ, ಈ ಸಮಾಜದಲ್ಲಿ ಕಷ್ಟದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. 6 ಕೋಟಿ ರೂಪಾಯಿಯಲ್ಲಿ 1 ರೂಪಾಯಿಯನ್ನು ಯಾರ ಹತ್ರ ಕೂಡ ಡೊನೇಷನ್ ತಗೊಂಡು ಮಾಡುವುದಿಲ್ಲ. ಇವತ್ತಿನವರೆಗೆ ಈ ಕಾರ್ಯಕ್ರಮಕ್ಕೆ ಸುಮಾರು 4 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ. ಯಾವುದೇ ಒಂದು ಕಾಂಟ್ರಾಕ್ಟರ್ ಹತ್ರ, ಯಾವುದೇ ಒಂದು ಅಧಿಕಾರಿ ಹತ್ರ, ಯಾವುದೇ ಒಂದು ಸಮಾಜದಿಂದ ಒಂದು ಪೈಸೆಯನ್ನು ಕೇಳದೆ ನನ್ನ ಉದ್ಯಮದಲ್ಲಿ ಬಂದಂತಹ ಒಂದು ಅಂಶ ಅದು ಬಡವರಿಗಾಗಿ ಹೋಗಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಬಂದ ಹಿಂದಿನಂತಹ ದಾರಿಯನ್ನು ನೆನಪಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಬಂಧುಗಳೇ, ಸಿಂಹ ಇಡೀ ಕಾಡಿಗೆ ರಾಜ ಅಂತ ಹೇಳ್ತಾರೆ. ಆದ್ರೆ ಸಿಂಹ ಒಂದು ಹೆಜ್ಜೆ ಮುಂದೆ ಇಡುವಾಗ ನಾನು ಬಂದಂತಹ ದಾರಿ ಹೇಗಿದೆ ಅಂತ ನೋಡ್ತದಂತೆ. ಹಾಗೆ ನಾನು ಕೂಡ ನನ್ನ ಜೀವನದಲ್ಲಿ ಅತ್ಯಂತ ಕಡು ಬಡತನವನ್ನು ಕಂಡಿದ್ದೇನೆ. ಎಲ್ಲಾ ಕೆಲಸಗಳನ್ನು ಮಾಡಿಕೊಂಡು ಉದ್ಯಮವನ್ನು ಮಾಡಿಕೊಂಡು ಇಲ್ಲಿವರೆಗೆ ನಿಲ್ಲುವಂತಹ ಒಂದು ಭಾಗ್ಯ ಬಹುಶಃ ಬಡವರ ಆಶೀರ್ವಾದದಿಂದ ಆಗಿದೆ ಅಂತ ನನ್ನನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ನಮ್ಮ ಟ್ರಸ್ಟಿನ ಮುಖಾಂತರ ಜನರಿಗೆ ನಿವೇಶನವನ್ನು ಕೊಡುವಂತಹ ಕೆಲಸ, IAS ಕೋಚಿಂಗ್ ಕೊಡುವಂತಹ ಕೆಲಸ, ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡುವಂತಹ ಕೆಲಸ, ನಿರಂತರ ಟ್ರಸ್ಟ್ನಲ್ಲಿ ಮನೆ ಕಟ್ಟಿಕೊಡುವಂತಹ ಕೆಲಸ, ಸುಮಾರು 250 ಮಹಿಳೆಯರು ಇವತ್ತು ತನ್ನ ಗಂಡನನ್ನು ಕಳೆಕೊಂಡು 2 ಮಕ್ಕಳನ್ನು ಹಿಡ್ಕೊಂಡು ನಿವೇಶನ ಇಲ್ಲದೆ, ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿದ್ದಾರೆ. ಅವರಿಗೆ ಮುಂದಿನ ದಿವಸದಲ್ಲಿ ನಿವೇಶನವನ್ನು ಕೊಡಲಿಕ್ಕೆ ತಯಾರು ಮಾಡಿದ್ದೇವೆ. ಮನೆಯನ್ನು ಕೂಡ ಕಟ್ಟಿಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಂದ ಅವರಿಗೆ ಹಂಚಿಕೆ ಮಾಡುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ನಿರಂತರ ಬಡವರ ಸೇವೆಯನ್ನು ಮಾಡಿಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾ ಬಂದಿದೆ. ಪುತ್ತೂರಿನ ಅಭಿವೃದ್ಧಿ, ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ಒಂದೆರಡು ವಿಚಾರಗಳನ್ನು ನಾನು ಹೇಳಬೇಕಾಗ್ತದೆ. ಪುತ್ತೂರಿನ ನಾನು ಶಾಸಕರಾಗುವಾಗ ಒಂದಷ್ಟು ಕನಸುಗಳನ್ನು ಕಾಣ್ತಾ ಇದ್ದೆ. ರಸ್ತೆ ಬಾಕಿದು ಎಲ್ಲ ಯಾರು ಬೇಕಾದ್ರೂ ಮಾಡ್ತಾರೆ, ಶಾಸಕರು ಇರಲಿ ಶಾಸಕರು ಇರಲೇ ಇರಲಿ, ಒಂದಷ್ಟು ಅನುದಾನಗಳು ಸರ್ಕಾರದಿಂದ ಬರ್ತಾರೆ. ಆದ್ರೆ ನನ್ನ ಕನಸು ಏನಿದೆ ಅಂತ ಹೇಳಿದ್ರೆ ಈಶ್ವರನಿಗೆ ಬೆಂಚ್ ಮಾರ್ಕ್ ಅನ್ನುವಂತಹ ವಿಚಾರ. ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ನಾನು ಯಾರು ಆ ಮನುಷ್ಯ ಇರಲಿ ಇಲ್ಲದಿರಲಿ ಅದು ಜೀವಂತ ಪರ್ಯಂತ ಅವರ ಹೆಸರು ಉಲ್ಲೇಖವಾಗುವಂತಹ ವಿಚಾರಗಳನ್ನು ನಾವು ಮಾಡಬೇಕು ಅಂತ ಕನಸನ್ನು ಕಂಡಿದ್ದೇವೆ. ಪುತ್ತೂರಿನ ಅಭಿವೃದ್ಧಿಗೆ, ಬರೀ ಕುಡಿಯುವ ನೀರಿಗೆ, ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಚುನಾವಣಾ ಸಮಯದಲ್ಲಿ 5 ಭರವಸೆಗಳನ್ನು ಕೊಟ್ಟಿದ್ದೀವಿ ಈ ಸಮಾಜಕ್ಕೆ. ಒಂದು ಕೊಟ್ಟಿರುವಂತದ್ದು ಕುಡಿಯುವ ನೀರಿನ ಬಗ್ಗೆ, ಒಂದು ಕೊಟ್ಟಿರುವಂತದ್ದು ಮೆಡಿಕಲ್ ಕಾಲೇಜ್ ಬಗ್ಗೆ, ಇನ್ನೊಂದು ಕೊಟ್ಟದ್ದು ಟೂರಿಸಂ ಅನ್ನಾಗಿ ಪರಿವರ್ತಿಸುವ ಬಗ್ಗೆ, ಇನ್ನೊಂದು ಕೊಟ್ಟದ್ದು ಉದ್ಯಮವನ್ನ ಇಲ್ಲಿ ಮಾಡುವಂತಹ ಬಗ್ಗೆ, ಇನ್ನೊಂದು ಕೊಟ್ಟಿರುವಂತದ್ದು ನಮಗೆ ಡ್ರೈನೇಜ್ ಬಗ್ಗೆ. ಈ 3 ವಿಚಾರಗಳನ್ನು ಕೂಡ ನಾವು ಚುನಾವಣಾ ಸಮಯದಲ್ಲಿ ಹೇಳಿದೆವು. ನಾನೇನೋ ಚುನಾವಣಾ ಭಾಷಣವನ್ನು ಇಲ್ಲಿ ಮಾಡ್ತಾ ಇಲ್ಲ. ಪುತ್ತೂರಿನ ಅಭಿವೃದ್ಧಿ ಬಗ್ಗೆ 2 ವರ್ಷದಲ್ಲಿ ಬಂದಿರುವಂತಹ ಕೊಡುಗೆಗಳ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಈಗಲೇ ಕುಡಿಯುವ ನೀರಿಗೆ ಮಾನ್ಯ ಮುಖ್ಯಮಂತ್ರಿಗಳು 1,006 ಕೋಟಿ ರೂಪಾಯಿ ಕೊಡುವ ಮುಖಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರು ಪರಿಹಾರ ಮಾಡಿ ಇವತ್ತು ಟೆಂಡರ್ ಕರೆದು ಸುಮಾರು 600 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿದಂತೆ ಪುತ್ತೂರಿನಲ್ಲ ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಪ್ರಥಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಅಭಿವೃದ್ಧಿಗಳು ಇರ್ಬೋದು,
ಇವತ್ತು ಬೇರೆ ಬೇರೆ ಅವರು ಹೇಳ್ತಾರೆ ಮೆಡಿಕಲ್ ಕಾಲೇಜ್ ಬರೀ ಪುಸ್ತಕದಲ್ಲಿ ಬಂದಿದೆ, ಕಾರ್ಯಗತ ಆಗಲಿಲ್ಲ. ಬಂಧುಗಳೇ, ಯಾವುದಿದ್ರು ಸ್ವಿಚ್ ಒತ್ತಿದ ಕೂಡಲೇ ಉರಿಯುವಂತದ್ದು ಲೈಟ್ ಮಾತ್ರ, ಅದು ಕರೆಂಟ್ ಅಲ್ಲಿ ಮಾತ್ರ ಆಗ್ತದೆ. ಆದರೆ ಕಾನೂನಿನ ಪ್ರಕಾರ ಬಜೆಟ್ನಲ್ಲಿ ಇವತ್ತಿನವರೆಗೆ ಏನು ಇಲ್ಲದಿದ್ದರೆ ಈ ವರ್ಷದ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮಾಡಂತ ವಿನಂತಿಗೆ ಹೋಗೊಟ್ಟು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂತಹ ಕೆಲಸವನ್ನು ಮಾಡಿದರೆ ಪುತ್ತೂರಿನ ಸಮಸ್ತ ಬಂಧುಗಳಿಗೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಯಾಕಂತ ಹೇಳ್ತೀನಿ, ಇವತ್ತು ಯಾರೇ ನಮ್ಮ ಪುತ್ತೂರು ಇರಲಿ, ಸುಳ್ಯ ಇರಲಿ, ಬೆಳ್ತಂಗಡ ಇರಲಿ, ನಮಗೆ ಯಾವುದೇ ರೀತಿಯ ಒಳ್ಳೆಯ ಆಸ್ಪತ್ರೆಗಳು ಇಲ್ಲ. ಆಸ್ಪತ್ರೆಗಳಿದೆ, ಅಲ್ಲಿ ಬೇಕಾಗುವಂತಹ ವ್ಯವಸ್ಥೆಗಳು ಸರ್ಕಾರಿ ಆಸ್ಪತ್ರೆಗೆ ಇಲ್ಲ ಅಂತ ಹೇಳುವುದಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿದ್ರು ಅಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ. ಇಲ್ಲಿ ಏನಾಗ್ತದೆ, ಕಡೆಯ ಕ್ಷಣದಲ್ಲಿ ಆ ಏನು ಪೇಷಂಟ್ ಇದ್ದಾರೆ ಅವರನ್ನು ಮಂಗಳೂರಿಗೆ ಕಳಿಸ್ತಾರೆ. ಬರುವಾಗ ನಾವು ಅವರನ್ನು ಡೆಡ್ ಬಾಡಿಯನ್ನು ತರುವಂತಹ ಕೆಲಸಗಳು ಆಗ್ತದೆ. ಅದರಿಂದ ನಮ್ಮ ಕುಟುಂಬದ ಸಮೇತ ಜನರನ್ನು ನಾವು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಆಗಿದೆ. ಬಡವರಿಗೆ ನಮಗೆ ಆರೋಗ್ಯ ಸಿಕ್ಕುವ ದೃಷ್ಟಿಕೋನವನ್ನು ನಾನು ಒಂದು ದಿವಸ ಕಾರಲ್ಲಿ ಹೋಗುವಾಗ ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದೆ, ಸರ್ ನನಗೆ 15 ನಿಮಿಷ ಟೈಮ್ ಕೊಡಿ. ಅದಕ್ಕೆ ಹೇಳಿದ್ರು ಆಯ್ತಪ್ಪ ನೀನು ಹೇಳು ಅಂತ ಹೇಳಿದೆ. ಬಜೆಟ್ಗೆ ಮುಂಚೆ ಅವ್ರಿಗೆಲ್ಲ ವಿಚಾರವನ್ನು ಹೇಳಿದೆ, ಸರ್ ಹೀಗೀಗಿದೆ ಅಂತ. ಅವರು ಎಷ್ಟು ಒಂದು ಅವರ ಮೆಮೊರಿ ಇತ್ತು ಅಂತ ಹೇಳಿದ್ರೆ ನಮಗೆ ಅವರ ಮೆಮೊರಿ ಬರ್ಲಿಕ್ಕಿಲ್ಲ. ಬಜೆಟ್ನಲ್ಲಿ ಕೂಡ ಅಶೋಕ್ ರೈ ನೀನು ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ನಿನಗೆ ಶುರುವಿಗೆ ಮೆಡಿಕಲ್ ಆಸ್ಪತ್ರೆ ಆಗಬೇಕು, ಆನಂತರ ಮೆಡಿಕಲ್ ಕಾಲೇಜು ಆಸ್ಪತ್ರೆಯನ್ನು ಈ ಬಜೆಟ್ನಲ್ಲಿ ಹೇಳಿ ಮೆಡಿಕಲ್ ಕಾಲೇಜ್ ಆಗಿ ಕನ್ವರ್ಟ್ ಮಾಡ್ತೇನೆ ಅಂತ ಹೇಳಿ ಬಜೆಟ್ನಲ್ಲಿ ಅವರನ್ನು ಆ ಬಜೆಟ್ನಲ್ಲಿ ಅನೌನ್ಸ್ ಮಾಡುವಂತಹ ಕೆಲಸವನ್ನು ಮಾಡಿದಂತಹ ಮುಖ್ಯಮಂತ್ರಿಗಳು ಇದ್ದಾರೆ. ನಾನು ಹೇಳಿದಂತ ಮಾತು ಚುನಾವಣೆಯಲ್ಲಿ ಹೋಗುವಾಗ ಪ್ರಚಾರಕ್ಕೆ ಹೋಗುವಾಗ ಅಂತ ಹೇಳಿರುವ ಮಾತನ್ನು ಬಹುಶಃ ಮುಖ್ಯಮಂತ್ರಿಗಳು ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ RTO ಟ್ರ್ಯಾಕ್ ಎಲ್ಲಿಯೂ ಕಾಣಲಿಲ್ಲ. 8 ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನಲ್ಲಿ RTO ಟ್ರ್ಯಾಕ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ಸಲ ಮುಖ್ಯಮಂತ್ರಿಗಳು ಬರುವಾಗ ಅದು ಟೆಂಡರ್ ಕೂಡ ಆಗಿದೆ, ಅದನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ನಮ್ಮ ಮುಂಡೂರಿನಲ್ಲಿ 15 ಎಕರೆ ಜಾಗ ಕೊಟ್ಟು ಅದರಲ್ಲಿ ವ್ಯವಸ್ಥಿತವಾದ ಗ್ರೌಂಡಿಗೆ ಮಾನ್ಯ ಮುಖ್ಯಮಂತ್ರಿಗಳು 9.5 ಕೋಟಿ ರೂಪಾಯಿಯನ್ನು ನಮಗೆ ಇಟ್ಟಿದ್ದಾರೆ. ಚಪ್ಪಲೆ ಹಾಕಿ ಜನ ಇಲ್ಲ ದಾರಿ ಕೊಡ್ತಾರೆ ಆಗ್ಲಿ ನನಗೆ ಬಗಡ್ಚ ಬರೀ ಕೊಡ್ಲಿಕ್ಕೆ ಹೆಂಗಾಯ್ತು ಚಪ್ಪಲೆಲ್ಲ ಹಾಕೊಡುತ್ತೆ ಇಲ್ಲ. ರೋಡಿಗೆ ಪ್ರತಿ ರೋಡ್ಗೆ ಈಗ ಕೆಲವರ ಮನಸ್ಸಲ್ಲಿ ಇರ್ಬೋದು ರೋಡ್ ಗುಂಡು ಬಿದ್ದಿದೆ ಅಂತ. ಬಂಧುಗಳೇ, ನಮಗೆ ಕೂಡ ಕಣ್ಣು ಕಾಣ್ತದೆ ರೋಡ್ ಕೆಲವು ಕಡೆ ಗುಂಡಿ ಬಿದ್ದಿದೆ. ನಿನ್ನೆ ಕೂಡ ಮಳೆ ಬಂದಿದೆ. ಮಳೆ ಇರುವಾಗ ಗುಂಡಿ ಮುಚ್ಚಲಿಕ್ಕೆ ಆಗುದಿಲ್ಲ. 4 ದಿವಸ ಮಳೆ ಬಿಟ್ರೆ ಈ ಭಾಗದ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗುಂಡಿಗಳನ್ನು ಮುಚ್ಚುತ್ತೇವೆ. 2 ವರ್ಷದಲ್ಲಿ ಮುಖ್ಯಮಂತ್ರಿಯವರು ನಮಗೆ 2,006 ಕೋಟಿ ರೂಪಾಯಿಗಳ ಅನುದಾನವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ. ಮಾಧ್ಯಮದ ಮಿತ್ರರು ಇಲ್ಲಿದ್ದಾರೆ, ಅವರಿಗೆ ಯಾವುದನ್ನೆಲ್ಲ ಬರೆದು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಯಾಕಂತಂದ್ರೆ 2,006 ಕೋಟಿಯನ್ನು ಒಂದೊಂದಾಗಿ ಹೇಳಲಿಕ್ಕೆ ಟೈಮ್ ಇಲ್ಲ. ಅದನ್ನೆಲ್ಲ ಕೊಡುವಂತಹ ಮಾಧ್ಯಮದಲ್ಲಿ ಕೂಡ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಅದರಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು, PWD ಇರ್ಬೋದು, ಆನಂತರ ಉಪ್ಪಿನಂಗಡಿಗೆ ಇನ್ನಷ್ಟು ಈ ವರ್ಷದ ಬಜೆಟ್ನಲ್ಲಿ ನಮಗೆ ಇನ್ನೂ ದುಡ್ಡು ಬರಬೇಕಷ್ಟೇ. ಈ ವರ್ಷ ಮುಖ್ಯಮಂತ್ರಿಗಳು ಬರೀ ರಸ್ತೆಗಾಗಿ ನನಗೆ 50 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. PWD 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. SC/ST ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಮೈನರ್ ಇರಿಗೇಷನ್ ಇಂದ ಬೇರೆ ಬೇರೆ ಅನುದಾನಗಳು ಬರಲಿಕ್ಕಿದೆ. ಈ ವರ್ಷದ ಸೇರಿದ್ರೆ 3,000 ಕೋಟಿ. ಅದರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಸೇರಿಸಿ ಮೆಡಿಕಲ್ ಕಾಲೇಜ್ ಸೇರಿದ್ರೆ ನಮಗೆ 3,000 ಕೋಟಿ ರೂಪಾಯಿಗಳ ಅನುದಾನ ಈ ವರ್ಷ ಬರಲಿಕ್ಕಿದೆ. ಮೆಡಿಕಲ್ ಕಾಲೇಜ್ ಬಗ್ಗೆ ನಾನು ಏನನ್ನು ಹೇಳುವುದಿಲ್ಲ, ಮುಖ್ಯಮಂತ್ರಿ ಅವರನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ನಾನು ಆಸ್ಪತ್ರೆಯ ಬಗ್ಗೆ, ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು ಚಿಕ್ಕ ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಇದ್ದಾರೆ. ಮುಖ್ಯಮಂತ್ರಿಗಳ ಮೊನ್ನೆ ಇನ್ನೊಬ್ಬ ಒಂದು 4ನೇ ಕ್ಲಾಸಿನ ಮಗು ಇಲ್ಲಿ ಶಾಲೆ ಬಿಟ್ಟು ಹೋಗುವಾಗ ಅದು ಒಂದು ಹೆಜ್ಜೆಯನ್ನು ಅವರಿಗೆ ಕಡಿಯುವಂತಹ ಕೆಲಸ ಆಯಿತು. ಮುಖ್ಯಮಂತ್ರಿಗಳೇ, 4ನೇ ಕ್ಲಾಸಿನ ಒಂದು ಮಗು ಹೋಗುವಾಗ ಅದು ಹೆಜ್ಜೆಯನ್ನು ಕೇಳ್ತಾ ಇದ್ದೀರ ಇದು ಅದು ಒಂದು ಹಕ್ಕಿ ಹೆಜ್ಜೆಗೆ ಹೋಗಿ ತಾಗಿ ಆ 4ನೇ ಕ್ಲಾಸಿನ ಮಗು, ಹೆಣ್ಣು ಮಗು ಹೋಗುವಾಗ
ಆ ಎಲ್ಲ ಹುಳ ಬಂದು ಅದಕ್ಕೆ ಕಡಿಯುವಂತ ಕೆಲಸ ಆಯ್ತು. ಆ ಮಗುವನ್ನು ಉಳಿಸಿಕೊಳ್ಳಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ನಮಗೆ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಆ ತಾಯಿ ಭಾರಿ ವರ್ಷದಿಂದ ಅವ್ರಿಗೆ ಮಕ್ಕಳಿರಲಿಲ್ಲ. ಎಷ್ಟೋ ಪ್ರಾರ್ಥನೆಯನ್ನು ಮಾಡಿ ಹುಟ್ಟಿದ ಅಂತ ಒಂದು ಮಗು. ಅದಕ್ಕಾಗಿ ನಾನು ಕೇಳ್ತಾ ಇರುವಂತದ್ದು, ನಮಗೆ ಮೆಡಿಕಲ್ ಕಾಲೇಜಿನ ಖಂಡಿತ ದಯ ಪಾಲಿಸುವಂತ ಕೆಲಸವನ್ನು ಮಾಡಿದ್ರಿ. ಎಲ್ಲ ಜನರ ಬಗ್ಗೆ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಪಶು ವೈದ್ಯಕೀಯ ಕಾಲೇಜು ನಿಮಗೆ ಗೊತ್ತಿರಬಹುದು, ನಮ್ಮ ಪಕ್ಕದಲ್ಲಿ. ಈ ಹಿಂದೆ ಅದನ್ನು ಕಾಮಗಾರಿಯನ್ನು ಆರಂಭ ಮಾಡಿದರು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಆ ಪಶು ವೈದ್ಯಕೀಯ ಕೊಯ್ಲದಲ್ಲಿರುವಂತಹ ಪಶು ವೈದ್ಯ ಕಾಲೇಜಿಗೆ 100 ಕೋಟಿಯನ್ನು ಕೊಟ್ಟವರು ನಮ್ಮ ಮುಖ್ಯಮಂತ್ರಿ, ಅದು ಸಿದ್ದರಾಮಯ್ಯನವರು. ಆನಂತರ 5 ವರ್ಷ ಅದಕ್ಕೆ 1 ರೂಪಾಯಿ ಯಾರು ಕೊಡಲಿಲ್ಲ. 4 ಇಂಚು ಧೂಳು ಹಿಡಿದಿತ್ತು ಬಂಧುಗಳಿದ್ದು, ರಾಜಕೀಯವಾಗಿ ಹೇಳುವುದಿಲ್ಲ. 4 ಇಂಚು ಧೂಳು ಹಿಡಿದಿತ್ತು 5 ವರ್ಷದಲ್ಲಿ. ಪುನಃ ಮುಖ್ಯಮಂತ್ರಿಯಾಗಿ ಬಂದು ಇವತ್ತು 40 ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ಮಾಡಿದ್ದಾರೆ. 18 ಕೋಟಿ ಈಗಲೇ ಬಿಡುಗಡೆ ಆಗಿದೆ. ಈ ಬಜೆಟ್ನಲ್ಲಿ ಕೊಟ್ಟು ಈ ವರ್ಷ ಅಕಾಡೆಮಿಕ್ ಇಯರ್ ಅಲ್ಲಿ ಅದನ್ನು ಆರಂಭ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಕಳೆದ ವರ್ಷ ಆರಂಭ ಮಾಡಬೇಕಿತ್ತು, ಆದ್ರೆ ಒಳ ಮೀಸಲಾತಿ ಬಂದದ್ರಿಂದ ಅದು ಪರಿಹಾರ ಆಗುವವರೆಗೆ ಆಗಲಿಲ್ಲ. ಒಳ ಮೀಸಲಾತಿ ಆಗುವಂತದ್ದು ಕ್ಲಿಯರ್ ಆಗಿದೆ. ಈ ಅಕಾಡೆಮಿಕ್ ಇಯರ್ ಅಲ್ಲಿ ವರ್ಷದಲ್ಲಿ ಅದನ್ನು ಮಾಡುವಂತಹ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. 5 ಗ್ಯಾರಂಟಿಗಳ ಬಗ್ಗೆ ನಾನು ಏನನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳ ಬಗ್ಗೆ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಮಹಿಳೆಗೆ, ಎಷ್ಟೋ ಜನ ಇಲ್ಲಿ ಮಹಿಳೆಯರಿದ್ದೀರಿ, ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಯಾವ ರೀತಿ ಕೆಲಸ ಮಾಡುವವರಿಗೆ ಸಂಬಳ ಬರ್ತದ, ಅದೇ ರೀತಿ ಪ್ರತಿ ಮಹಿಳೆಗೆ 2,000 ರೂಪಾಯಿ ಬರುವಂತದ್ದು ಯಾರು ಮಾಡಿದ್ದು ಸ್ವಾಮಿ? ಯಾರು ಮಾಡಿದ್ರು ಹೇಳಿ? ಯಾರಾದ್ರೂ ಕೊಟ್ಟಿದಾರ? ಯಾರಾದ್ರೂ ಇಷ್ಟವರೆಗೆ ಕೊಟ್ಟಿದಾರ? ಅದನ್ನು ಮಾಡಿದವರು ನಮ್ಮ ಮುಖ್ಯಮಂತ್ರಿಗಳು. ನಡೆದನ್ನು ನುಡಿದನ್ನು ನಡೆಯುವಂತೆ ಮಾಡ್ತಾರೆ. ಯಾವುದು ನುಡಿತಾರ ಅದನ್ನು ಮಾಡಿಯೇ ಮಾಡುವಂತಹ ಕೆಲಸವನ್ನು ಮಾಡುವವರು ನಮ್ಮ ಮುಖ್ಯಮಂತ್ರಿಯವರು ನಮಗೆ ಬುದ್ಧಿವಾದ ಹೇಳ್ತಾರೆ. ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದೇನೆ. ಸ್ವಲ್ಪ ಒಮ್ಮೊಮ್ಮೆ ನಮಗೆ ಬುದ್ಧಿವಾದ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಒಂದು 5 ನಿಮಿಷ ಕೂತ್ಕೊಂಡಾಗ ಅವರು ನಮಗೆ ಹೇಗೆ ನಮ್ಮ ನಡೆನುಡಿಗಳು ಇರಬೇಕು ಅನ್ನೋ ವಿಚಾರವನ್ನು ನಮ್ಮ ಹತ್ರ ಮಾಡ್ತಾರೆ. ಒಂದು ಸಲ ಅವರು ನಮಗೆ ಕೂತ್ಕೊಂಡಾಗ ಹೇಳ್ತಾ ಇದ್ರು, ನಾನು ಅನ್ನಭಾಗ್ಯವನ್ನು ಯಾಕೆ ಸರ್ ನೀವು ಆರಂಭ ಮಾಡಿದ್ರಿ ಅಂತ ಅವ್ರ ಹತ್ರ ಕೇಳ್ತಾ ಇದ್ವಿ. ನಾವೊಂದು 5-10 MLAಗಳು ಕೂತ್ಕೊಂಡು ಅವರಿಗೆ ನಮಗೆ ಪಾಠ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆಗ ಅವ್ರು ಹೇಳ್ತಾ ಇದ್ರು, ಅನ್ನಭಾಗ್ಯವನ್ನು ಯಾಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಅವರ ಊರಿನಲ್ಲಿ ಆ ಸಿದ್ದರಾಮ ಹುಂಡಿ ಅಂತ ಜಾಗದಲ್ಲಿ ಹಿಂದೆ ಅವರು ಚಿಕ್ಕದಿರುವಾಗ ಅಲ್ಲಿ ಎಲ್ರಿಗೂ ಊಟಕ್ಕೆ ಅಕ್ಕಿ ಇರಲಿಲ್ಲ ಅಂತೆ. ಪ್ರತಿ ತಿಂಗಳಿಗೊಮ್ಮೆ ಕೆಲವರೆಲ್ಲ ಸುತ್ತಮುತ್ತದವರು ಅವರ ಮನೆಗೆ ಬಂದು ಅವರಿಗೆ ಒಂದೊಂದು ಗಿಂಡಿಯಷ್ಟು ಅಕ್ಕಿಯನ್ನು ಅಲ್ಲಿ ಕೊಡ್ತಾ ಇದ್ರಂತೆ. ಆಗ ಅವರು ಆಲೋಚನೆ ಮಾಡ್ತಾ ಇದ್ರಂತೆ, ಒಂದಲ್ಲ ಒಂದು ನಿಮಿಷ ನಾನು ಯಾವುದಾದ್ರೂ ನನಗೆ ಜವಾಬ್ದಾರಿಯುತ ಸ್ಥಾನಕ್ಕೆ ನಾನು ಹೋದ್ರೆ ನಾನು ಖಂಡಿತ ಅವರ ಅನ್ನದ ಆಸೆ ಏನಿದೆ, ಊಟದ ತುತ್ತಿನ ಆಸೆ ಏನಿದೆ, ಅದನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತೇನೆ ಅಂತ ಆಗ ಕನಸು ಕಂಡವರು ಬಹುಶಃ ದೇವರ ಆಶೀರ್ವಾದದಿಂದ ಮುಖ್ಯಮಂತ್ರಿಯಾಗಿ 2ನೇ ಸಲ ಕೂಡ ಇಡೀ ಕರ್ನಾಟಕ ರಾಜ್ಯದ ಜನರ ಅನ್ನದ ಆಸೆ ಅದನ್ನು ಸೇರಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ. ಆನಂತರ ಇನ್ನೊಂದ್ಸಲ ಮಾತಾಡುವಾಗ ನಾವು ಹೇಳಿದ್ದೇವೆ, ನೋಡಿ ಮುಖ್ಯಮಂತ್ರಿಗಳೇ, ನಮಗೆಲ್ಲ ಜಾಸ್ತಿ ಅನುದಾನವನ್ನು ಕೊಡಿ, ಬಿಜೆಪಿ ಅವರಿಗೆ ಕಡಿಮೆ ದುಡ್ಡು ಅನುದಾನವನ್ನು ಕೊಡಿ ಅಂತ ನಾವು ಹತ್ರ ಮನವಿ ಮಾಡಿಕೊಂಡ್ವಿ. ಆಗ ನಮಗೆ ಕಿವಿ ಮಾತನ್ನು ಹೇಳಿದ್ರು, ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು, ಈ ರಾಜ್ಯದ ಕಲ್ಪನೆಗಳು ನಮ್ಮ ಹತ್ರ ಬೇಕು. ನಾನು ಬಿಜೆಪಿ ಕಾಂಗ್ರೆಸ್ ಅಂತ ನಾನು ಮಾಡೋದಲ್ಲ, ಈ ರಾಜ್ಯದ ಜನತೆಗೆ ನಾನು ನ್ಯಾಯವನ್ನು ಕೊಡುವಂತಹ ಕೆಲಸ ಮಾಡಬೇಕು. ಅಶೋಕ್ ರೈಗಳೇ, ಎಲ್ರಿಗೂ ದುಡ್ಡನ್ನು ಕೊಟ್ಟು ಅವರು ಮತ ಕೊಟ್ಟಿದ್ದಾರ ಇಲ್ವಾ? ಎಲ್ಲ ನನ್ನ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ನನ್ನ ಕನಸು. ಈ ರಾಜ್ಯಕ್ಕೆ ನಾನು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾಡಿ ತೋರಿಸಬೇಕು ಅನ್ನುವಂತ ಒಳ್ಳೆಯ ಮಾತನ್ನು, ನಮಗೆ ಪಾಠವನ್ನು ಹೇಳಿಕೊಡುವಂತ ಮುಖ್ಯಮಂತ್ರಿಗಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇನ್ನು ನಮ್ಮ ಈ ಭಾಗದ ಅಡಿಕೆ ಮಳೆ ಹೆಚ್ಚು ಬಂದಿದೆ, ಅವರಿಗೆ ಗೊತ್ತಿದೆ. ಇವಾಗಲೇ ತುಂಬಾ ಜನರು ನನ್ನ ಹತ್ರ ಮನವಿಯನ್ನು ಮಾಡಿಕೊಂಡು ಅಡಿಕೆ ಬಗ್ಗೆ ಮುಖ್ಯಮಂತ್ರಿಯವರಿಗೆ ನೀವು ಹೇಳಬೇಕು ಅಂತ. ಅಡಿಕೆ ಬಗ್ಗೆ ಎಲ್ಲ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಅಡಿಕೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಈ ಹಿಂದೆನೂ ಮಾಡಿದ್ದಾರೆ.
ಹವಾಮಾನ ಆಧಾರಿತ ವಿಮೆ ಕೊಡುವ ಮುಖಾಂತರ ಕೃಷಿಗೆ ಯಾವುದೇ ತೊಂದರೆ ಆಗಬಹುದು. ಇವತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ, ರಾಜ್ಯ ಸರ್ಕಾರ 70% ಹವಾಮಾನ ಆಧಾರಿತ ವಿಮೆಗೆ ತನ್ನ ಪಾಲನ್ನು ಕೊಡುವ ಮುಖಾಂತರ ಅದನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ತುಳು ಭಾಷೆ ಈ ರಾಜ್ಯದ ಹೆಚ್ಚುವರಿ ಭಾಷೆ ಆಗಬೇಕು ಅಂತ ನಮ್ಮ ಕನಸು ಇದೆ. ಅದಕ್ಕೂ ಕೂಡ ಇವತ್ತಿನವರೆಗೆ ಯಾರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿಲ್ಲ. ಯಾವತ್ತು ನಾನು ಅಧಿವೇಶನದಲ್ಲಿ ತುಳು ಭಾಷೆಯಾಗಿ ಮಾತಾಡಿಲ್ಲ, ಅವತ್ತೇ ನನ್ನನ್ನು ಕರೆದು ಅಶೋಕ್ರಿಗೆ ಆ ತುಳು ಭಾಷೆಯ ಬಗ್ಗೆ ನೀವೊಂದು ಕ್ರಮವನ್ನು ಕೈಗೊಳ್ಳಬೇಕು, ಅದಕ್ಕೆ ಕಾನೂನು ರೀತಿಯಲ್ಲಿ ಯಾವುದೇ ಎಲ್ಲ ವ್ಯವಸ್ಥೆಗಳು ಆಗಬೇಕಾ, ಯಾವ ರೀತಿ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾ, ಅದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡುವ ವಿಚಾರವನ್ನು ನನ್ನ ಹತ್ರ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದಕ್ಕೂ ಕೂಡ ಒತ್ತು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ನಾಡು ಮಾಡುವಂಥದ್ದು ಬೇರೆ ಯಾವುದೇ ವಿಚಾರ ಇಲ್ಲ. ಇದರಿಂದ ಏನು ಸಿಗ್ತದೆ ಅಂತ ನನ್ನ ಹತ್ರ ಕೇಳ್ತಾರೆ ಒಂದಷ್ಟು ಜನ. ನೀವು ಇಷ್ಟು ಕಾರ್ಯಕ್ರಮವನ್ನು ಮಾಡುವ, ನಂಗೆ ಏನು ಸಿಗುವಂಥದ್ದಿಲ್ಲ. ಇಲ್ಲಿ ಸಿಗುವಂತವರು ಎಲ್ಲ ಬಡವರು, ನನ್ನ ಪ್ರೀತಿಯ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರುವಂತದ್ದು ಆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವರ ಧನ್ಯತಾ ಭಾವ ನಮಗೆ ಸಾಕು. ಅದರ ಜೊತೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಯಾರಿಗೂ ಕೂಡ ಬಸ್ಸಿನ ವ್ಯವಸ್ಥೆ ಮಾಡುವುದಿಲ್ಲ. ಮುಖ್ಯಮಂತ್ರಿಗಳೇ, ಯಾರನ್ನು ಕರ್ಕೊಂಡು ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆಗಳಿಲ್ಲ, ಅಡ್ವರ್ಟೈಸ್ಮೆಂಟ್ಗಳು ಇಲ್ಲ, ಅವರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬರುವಂತಹ ವ್ಯವಸ್ಥೆಗಳಿಲ್ಲ. ಯಾರಿಗೂ ಕೂಡ 1 ರೂಪಾಯಿ ಕೊಡುವುದಿಲ್ಲ. ಯಾವುದೇ ಪೇಪರ್ ಅಲ್ಲಿ 4 ಫ್ಲೆಕ್ಸ್ಗಳನ್ನು ಹಾಕ್ತಿವೆ, ಈ ಸಲ ನೀವು ಬರ್ತೀರಂತ ಸ್ವಲ್ಪ ಫ್ಲೆಕ್ಸ್ ಹಾಕಿದ್ದೇವೆ ಹೊರತು ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವುದೇ ದುಡ್ಡು ಇಲ್ಲ, ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ, ಯಾರ ಹತ್ರ ಕೂಡ ಡೊನೇಷನ್ ಅನ್ನು ತಗೊಳ್ಳೋದಿಲ್ಲ. ಅದರಿಂದ ಜನ ಎಲ್ಲ ಬಂದಿರುವಂತವರು ಅವರು ಸ್ವ ಇಚ್ಛೆಯಿಂದ ಬಂದಿದ್ದಾರೆ. ನಮ್ಮ ಟ್ರಸ್ಟಿನಿಂದ ಒಂದು 30,000 ಜನ ನಾವು ಸಹಾಯವನ್ನು ಮಾಡಿದ್ದೇವೆ. ಅವರಿಗೊಂದು ಕಾರ್ಡ್ ಬರೆದು ಹಾಕುವಂತಹ ಕೆಲಸವನ್ನು ಮಾಡ್ತೇವೆ. ಅದಿಲ್ಲದೆ ಯಾವುದೇ ವ್ಯವಸ್ಥೆಯಿಂದ ಈ ಕಾರ್ಯಕ್ರಮ ಜೋಡಣೆ ಮಾಡಿಲ್ಲ. ಆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮಗೆ ಯಾವ ರೀತಿ ಅದರ ಜೊತೆಯಲ್ಲಿ ನಾನು ಶಾಸಕರು ಕೂಡ ಆಗಿದ್ದೀನಿ, ಯಾವ ರೀತಿ ನಿಮ್ಮ ಋಣವನ್ನು ತೀರಿಸಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೂ ಪ್ರಾಮಾಣಿಕತನವಾಗಿ ಈ ಪುತ್ತೂರಿನ ಅಭಿವೃದ್ಧಿಗೆ ಒಂದು ಅಭಿವೃದ್ಧಿ ಆಗಬೇಕು. ಎಷ್ಟೋ ಜನ ಮಕ್ಕಳು ಪ್ರತಿ ವರ್ಷ ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬರ್ತಾರೆ, ಉದ್ಯೋಗ ಇಲ್ಲಿ ಸೃಷ್ಟಿ ಆಗಬೇಕು. ಟೂರಿಸಂ ಆಗಿ ನಮ್ಮ ಪುತ್ತೂರು ಬದಲಾವಣೆ ಆಗಬೇಕು. ಈಗ ತಾನೇ ಮುಖ್ಯಮಂತ್ರಿ ಅವರು ನಮಗೆ ಉಪ್ಪಿನಂಗಡಿ ಅಭಿವೃದ್ಧಿಗೆ ಒಂದಷ್ಟು ಮೇಜರ್ ಇರಿಗೇಷನ್ ಹಣವನ್ನು ಕೊಡುವಂತಹ ವ್ಯವಸ್ಥೆಗೆ ಈಗ ತಾನೇ ಅದು ಒಂದು ಹಂತವನ್ನು ತಲುಪಿದೆ. ಆಗ ಬಂದ್ರೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ ಬರುವಂತಹ ಯಾತ್ರಾರ್ಥಿಗಳು ಏನಿದ್ದಾರೆ ಅವರನ್ನು ಪುತ್ತೂರಿಗೆ ಆಕರ್ಷಣೆ ಮಾಡಿ ಇಲ್ಲಿ ಅವರಿಗೆ ಬೇಕಾಗುವಂತಹ ವ್ಯವಸ್ಥೆಗಳನ್ನು ಮಾಡಿ ಇದನ್ನು ಒಂದು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುವಂತಹ ಕೆಲಸವನ್ನು ಮಾಡಿ ನಮ್ಮ ಮಕ್ಕಳಿಗೆ ಈಗ ತಾನೇ KMFಗೆ ನಾವು 15 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಅವರು ಬಾಟ್ಲಿಂಗ್ ಪ್ಲಾಂಟ್ ಅನ್ನು ಮಾಡಲಿಕ್ಕೆ ಉದ್ಯಮವನ್ನು ಇಲ್ಲಿ ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ನನ್ನ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರತಿ ಸಲ ಮುಖ್ಯಮಂತ್ರಿ ಹತ್ರ ಹೋಗುವಾಗ ಒಂದು ದಿವಸ ಕೂಡ ನನ್ನನ್ನು ನಿರಾಕರಿಸದೆ ನಮಗೆ ಪಾಠವನ್ನು ಹೇಳಿ ಅವರ ಮೆಮರಿ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ನಾನು ಅವರ ಹತ್ರ ಹೋಗುವಾಗ ಅವರು ಆಮೇಲೆ ಬಾ ಅಂತ ಹೇಳಿದ್ರು. ನನ್ನ ಹತ್ರ ನಾನು ಉಲ್ಲೇಖ ಮಾಡಬೇಕಾಗ್ತದೆ. ಆಮೇಲೆ ಬಾ ಅಂತ ಹೇಳಿದ್ರು. ನಾನು ಆಯ್ತು ಸರ್ ಆಮೇಲೆ ಬರ್ತೀನಿ. ನಾನು ಒಂದು 5 ಕಿಲೋಮೀಟರ್ ಹೋಗುವಾಗ ನನಗೆ ಕರೆ ಮಾಡಿ ನೀನು ಆಫೀಸಿಗೆ ಬರ್ತಾ ಇದ್ದ ಹೇಳಿದೆಲ್ಲ ಎಲ್ಲಿ ಹೋಗಿದ್ಯಾ ಅಂತ ಕೇಳ್ತಾರೆ. ನಮಗೆ 25 ಜನ ಬರುವಾಗ ಮೇಲೆ ಕೆಳಗೆ ಹೋಗ್ತದೆ. ರಾಜ್ಯದ ಮುಖ್ಯಮಂತ್ರಿಗಳು ಈ ತರ ನಮ್ಮ ಶಾಸಕರಿಗೆ ಅಭಿವೃದ್ಧಿ ಬಗ್ಗೆ ಆಗಾಗ ಚರ್ಚೆ ಮಾಡುವಂಥದ್ದು, ಏನು ಬಡವರ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಬಹುಶಃ ಇಂತಹ ಮುಖ್ಯಮಂತ್ರಿಯನ್ನು ನಾವು ಯಾವತ್ತೂ ಉಳಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು. 5 ಗ್ಯಾರಂಟಿಗಳನ್ನು ಕೊಟ್ಟಂತಹ ನಮ್ಮ ಮುಖ್ಯಮಂತ್ರಿಯವರು ಇಂತಹ ಒಂದು ವ್ಯವಸ್ಥೆಗೆ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಅವರ ಕಲ್ಪನೆಗಳು ಏನಿದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ, ಯಾರು ಬಡವರಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು. ಅದರಿಂದ ಮಾತ್ರ ಈ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಸಾಧ್ಯ ಅನ್ನುವ ಕಲ್ಪನೆಯನ್ನು ಕಂಡವರು ನಮಗೆ ಪಾಠ ಹೇಳಿಕೊಡುವಂಥದ್ದು. ಅದನ್ನೆಲ್ಲ ಮುಖ್ಯಮಂತ್ರಿಗಳು ಮುಂದಿನ ಅವರ ಭಾಷಣದಲ್ಲಿ ಹೇಳ್ತಾರೆ. ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಬಂಧುಗಳೇ, ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾರ ಹತ್ರ ಕೂಡ ಯಾವುದೇ ಕೈ ಚಾಚುವಂತ ವಿಚಾರಗಳಿಲ್ಲ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಮುಖ್ಯಮಂತ್ರಿ ಅವರ ಸಹಕಾರ ಇದೆ. ನಮ್ಮ ಗುಂಡೂರಾವ್ ಕೂಡ ಅವ್ರ ಜೊತೆ ಹೇಳಿದ್ದಾರೆ, ನಮ್ಮ ಉಸ್ತುವಾರಿ ಮಂತ್ರಿಗಳು. ನಾನು ಅವತ್ತು ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ಗುಂಡೂರಾವ್ ಅವರ ಹತ್ರ ವಿನಂತಿ ಮಾಡಿಕೊಂಡೆ. ಅಕ್ಕ ಕೇಳಿದ್ರು, ನಾನು ಮತ್ತೆ ನೀವು ಜೊತೆಯಲ್ಲಿ ಹೋಗಿ ಮುಖ್ಯಮಂತ್ರಿ ಅವರ ಹತ್ರ ಬೇಡಿಕೆಯನ್ನು ಇಡುವ. ಇವತ್ತು ನಮಗೆ ಮೆಡಿಕಲ್ ಕಾಲೇಜ್ ಬರಬೇಕಿದ್ರೆ ನಮ್ಮ
ಉಸ್ತುವಾರಿ ಸತ್ರಿಗಳು ಮತ್ತೆ ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರ ಸಹಕಾರದಿಂದ ಬಹುಶಃ ನಮಗೆ ಮೆಡಿಕಲ್ ಕಾಲೇಜ್ ಸಿಗುವಂತಹ ಕೆಲಸಗಳಾಗಿದೆ. ಇನ್ನಷ್ಟು ನಿಮ್ಮ ಸಹಕಾರಗಳು ಹೇಳಬೇಕು. ನಾನು ನಿಮ್ಮ ಹತ್ರ ಎಲ್ಲ ಬಂಧುಗಳ ಹತ್ರ ವಿನಂತಿ ಮಾಡಿಕೊಡೋದು ಒಂದೇ ನನ್ನ ಕಡೆಯ ವಿನಂತಿ, ಬಂಧುಗಳೇ, ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾನು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಆಶೀರ್ವಾದ ಮಾಡಿ, ಕೆಟ್ಟ ಕೆಲಸ ಮಾಡಿದ್ರೆ ಮಾಡಬೇಡಿ, ಒಳ್ಳೆಯ ಕೆಲಸ ಮಾಡಿದ್ರೆ ಆಶೀರ್ವಾದ ಮಾಡುವಂತಹ ಕೆಲಸವನ್ನು ಮಾಡಿ. ಬಂಧುಗಳೇ, ನಮಗೆ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಇಲ್ಲಿಯನ್ನು ಅಭಿವೃದ್ಧಿ ಆದರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಈ ಒಳ್ಳೆಯ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿ ಬಂದಿದ್ದೀರಿ. ಸ್ವಲ್ಪ ಊಟ ಮಾಡುವಾಗ ತಡ ಆಗಿದೆ, ಸ್ವಲ್ಪ ಕಾಯಿಸುವಂತ ಕೆಲಸವನ್ನು ಮಾಡಿದಿವೆ. ಆದರೂ ತಾಳ್ಮೆ ಇಟ್ಟು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.